ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಕ್ಯಾರೆಟ್ ಮಿಲ್ಕ್ ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ ರಾತ್ರಿ ಇಡೀ ಒಂದು 5-6 ಬಾದಾಮಿ ನೆಂದಿದೆ ನೋಡ್ರಿ. 2 ಕ್ಯಾರೆಟ್ ತಗೊಂಡಿದೀನಿ. ಇದನ್ನ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳನ್ರಿ. ಕ್ಯಾರೆಟ್ ನೋಡ್ರಿ, ನೀಟಾಗಿ ಕಟ್ ಮಾಡ್ಕೊಂಡು ಇದನ್ನ ಬೇಯಿಸೋಕೆ ಇಡೋಣ ಕಣ್ರಿ. ಒಂದ್ ಪಾತ್ರೆಲ್ ಹಾಕ್ಬಿಟ್ಟು ಬೇಯಲಿಕ್ಕೆ ಇಡೋಣ. ಸ್ವಲ್ಪ ನೀರ್ ಹಾಕೋಬೇಕಾಗುತ್ತೆ, ಜಾಸ್ತಿ ಹಾಕೋಬೇಡಿ ನೀರು. ನಾನಿಲ್ಲಿ ಪಾತ್ರೆಯಲ್ಲಿ 10 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಕುಕ್ಕರ್ ಅಲ್ಲಾದ್ರೆ ಒಂದೇ ವಿಷಲ್ ಸಾಕನ್ರಿ. ಯಾರೆಲ್ಲ ಹೊಸಬ್ರು ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದ್ ಮಾತ್ರ ಮರೆಯಕೋಬೇಡಿ. ನೋಡಿ, ಇಲ್ಲಿ ಕ್ಯಾರೆಟ್ ಬೆಂದಿದೆ. ಒಂದ್ ಪ್ಲೇಟಿಗೆ ಹಾಕೊಳ್ಳನ್ರಿ. ಆ ಕ್ಯಾರೆಟ್ ಬೇಯಿಸ್ಕೊಂಡಿರೋ ನೀರು ಸಪರೇಟ್ ಇಡೋಣ ಕಣ್ರಿ. ನೋಡ್ರಿ, ಇಲ್ಲಿ ಬಾದಾಮಿ ಸಿಪ್ಪೆ ಎಲ್ಲ ನಾವು ತಕ್ಕೋಬೇಕಾಗತ್ತೆ. ಎಲ್ಲ ನೀಟಾಗಿ ಮಿಕ್ಸಿ ಜಾರಿಗೆ ಹಾಕೊಳ್ಳನ್ರಿ. ಎಲ್ಲದು ಕ್ಯಾರೆಟು, ಬಾದಾಮಿ, ಮತ್ತೆ ನಾನು ಇಲ್ಲಿ ಉಂಡೆ ಬೆಲ್ಲನ ಪುಡಿ ಮಾಡ್ಕೊಂಡಿದ್ದೀನಿ ಕಣ್ರಿ. ಆ ಬೆಲ್ಲನ ಒಂದು 4 ಸ್ಪೂನ್ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಒಂದ್ 3 ಯಾಲಕ್ಕಿ ಪುಡಿನ ಮಾಡ್ಕೊಂಡು ಆ ಪುಡಿನೂ ಹಾಕೊಳ್ಳನ್ರಿ. ಪುಡಿ ಹಾಕಿರೋದು ಸ್ಕಿಪ್ ಆಗಿದೆ. ಮತ್ತೆ ನೆಕ್ಸ್ಟ್ ಕ್ಯಾರೆಟ್ ಬೇಯಿಸ್ಕೊಂಡಿರೋ ನೀರು ಉಳಿದಿತ್ತು ಅಲ್ವಾ, ಆ ನೀರ್ನು ಮಿಕ್ಸಿ ಜಾರಿಗೆ ಹಾಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಕಣ್ರಿ. ನುಣ್ಣಗೆ ರುಬ್ಕೊಳ್ಳನ್ರಿ. ನೋಡ್ರಿ, ಈ ರೀತಿ ರುಬ್ಕೊಂಡ್ರಿ. ನೆಕ್ಸ್ಟ್ ಇದಕ್ಕೆ ನಾವು ಮಿಲ್ಕ್ ನ ಮಿಕ್ಸ್ ಮಾಡ್ಕೊಳ್ಳನ್ರಿ. ಒಂದ್ 250 ಗ್ರಾಮ್ ಅಷ್ಟು ಮಿಲ್ಕ್ ನ ಮಿಕ್ಸ್ ಮಾಡ್ಕೊಂಡ್ರಿ. ಯಾಕಂದ್ರೆ ಒಂದು 3 ಲೋಟ ಆಗುವಷ್ಟು ನಾನಿಲ್ಲಿ ಕ್ಯಾರೆಟ್ ಮಿಲ್ಕ್ ಮಾಡ್ಕೊಂಡಿದ್ದೀನಿ. ನೋಡ್ರಿ, ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಒಂದ್ 3 ಗ್ಲಾಸಿಗೆ ಹಾಕೊಳ್ಳನ್ರಿ. ಇದು ಕ್ಯಾರೆಟ್ ಮಿಲ್ಕ್ ತುಂಬಾನೇ ಟೇಸ್ಟಿ ಆಗಿರುತ್ತೆ. ಇದು ತುಂಬಾ ಆರೋಗ್ಯಕರವಾದಂತಹ ಮಿಲ್ಕ್ ಕಣ್ರಿ. ದೇಹಕ್ಕೆ ತುಂಬಾನೇ ಒಳ್ಳೇದು. ಕ್ಯಾಲ್ಸಿಯಂಗೆ ಮತ್ತೆ ಕೂದಲು ಬೆಳವಣಿಗೆಗೆ ತುಂಬಾನೇ ಒಳ್ಳೇದು ಕಣ್ರಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ಬಾಯ್.